ಸೊ ಐ ಗೈಸ್ ವೆಲ್ಕಮ್ ಬ್ಯಾಕ್ ಎಲ್ರಿಗೂ ಗುಡ್ ಆಫ್ಟರ್ನೂನ್. ಇವತ್ತು ನಾವು ಫ್ರೆಂಡ್ಸ್ ಎಲ್ಲ ಸೇರಿ ಸ್ಯಾಟರ್ಡೆ ಆಗಿರೋದ್ರಿಂದ ಕಗ್ಲಳ್ಳಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ನಾನು, ಚಂದು, ಗಗನಣ್ಣ, ಕಿಶೋರಣ್ಣ, ಧನು ಎಲ್ಲ ಸೊ ಏನ್ರಲ್ಲಿ ಹೋಗ್ತಾ ಇದೀವಿ ಅಂದರೆ 3 RX ಬಂದಿದೆ ಗೈಸ್. ಫುಲ್ ಕ್ರೇಜಿ ಆಗಿರುತ್ತೆ ಮಾತ್ರ ಈ ಬ್ಲಾಗ್ ಅಂತೂ. ತುಂಬ ಚೆನ್ನಾಗಿದೆ, 3 ಖುಷಿಯಾಗಿದೆ ಗೈಸ್. RXಗಳು ಮಾತ್ರ ನೋಡ್ತೀನಿ ಇರೋ ಒಂದೊಂದೇ. ನೋಡಿ, ಬ್ಲೂ ಕಲರ್ ಬಂದು ಕಿಶೋರಣ್ಣದು, ಇದು ವೈಟು ಚಂದುದು, ಅಲ್ಲಿ ಧನುದು ಪೆಟ್ರೋಲ್ ಹಾಕಿಸ್ತಾ ಇದ್ದಾರೆ. ಗೈಸ್ ಫೈನಲಿ ಟೆಂಪಲ್ ರೀಚ್ ಆಗಿದ್ದೀವಿ, ದೇವಸ್ಥಾನಕ್ಕೆ, ಕಗ್ಲಳ್ಳಿಗೆ. ಸೊ ಮುಂದೆ ಏನೇನಾಗುತ್ತೋ ನಿಮ್ಗೆಲ್ಲ ತೋರಿಸ್ಕೊಡ್ತೀನಿ. ನೋಡಿ, ಇಲ್ಲೇ ಇದೆ ನಮ್ಮ ಗಗನಣ್ಣ, ಅಲ್ಲಿ ಕಿಶೋರಣ್ಣ, ಅಲ್ಲಿ ಚಂದು ಮತ್ತೆ ಧನು. ಸೊ ಮುಂದೆ ಒಳಗಡೆ ದೇವ್ರನ್ನ ತೋರಿಸ್ತೀನಿ, ಆಮೇಲೆ ಪ್ರಸಾದ ತಿನ್ನೋದು ತೋರಿಸ್ತೀನಿ, ಆಮೇಲೆ ಈಚೆ ಬಂದ್ಮೇಲೆ ಏನೇನಾಗುತ್ತೋ ನಿಮ್ಗೆಲ್ಲ ತೋರಿಸ್ಕೊಡ್ತೀನಿ. ಬಾಯ್. ಸೊ ಗೈಸ್ ಫೈನಲಿ ದೇವಸ್ಥಾನಲ್ಲಿ ದರ್ಶನ ಮುಗಿಸ್ಕೊಂಡು ಈಚೆ ಬಂದಿದ್ದೀವಿ, ಪ್ರಸಾದ ಎಲ್ಲ ತಿನ್ಬಿಟ್ಟು. ಸೊ ಇಲ್ಲಿಂದ ಇನ್ನೇನೋ 2 ಕಿಲೋಮೀಟರ್ಸ್ ಇದೆಯಾ, ಅದು 2 ಕಿಲೋಮೀಟರ್ಸ್ ಅಲ್ಲ, ಅಲ್ಲೊಂದು ಬೆಟ್ಟ, ಚಿಕ್ಕ ಬೆಟ್ಟ ಮೇಲೆ ಇನ್ನೊಂದು ದೇವಸ್ಥಾನ ಇದೆ. ಸೊ ಅಲ್ಲಿ ಹೋಗ್ತಿದ್ದೀವಿ. ಸೊ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ ಗೈಸ್ ನಿಮಗೆ. ಬಾಯ್. ಗೈಸ್ ಫೈನಲಿ ಇದೇ ಹೇಳಿದ್ನಲ್ಲ, ಮೇಲೆ 2 ಕಿಲೋಮೀಟರ್ ಮೇಲೆ ಬೆಟ್ಟದ ಮೇಲೆ ಒಂದು ಟೆಂಪಲ್ ಇದೆ ಅಂತ, ದೇವಸ್ಥಾನ. ಸೊ ಅಲ್ಲಿ ಬಂದಿದ್ದೀವಲ್ಲ, ನೋಡಿ ಇಲ್ಲೇ ಲೈನಕ್ಕೆ ಆಗಿದೆ ಗಾಡಿಗಳು. ಗೈಸ್ ಫೈನಲಿ ದೇವಸ್ಥಾನದಿಂದ ಈಚೆ ಬಂದಿದ್ದೀವಿ. ಸೊ ಎಲ್ಲ ಇವಾಗ ಹೊರಡ್ತಾ ಇದ್ದೀವಿ ಇಲ್ಲಿಂದ. ಸೊ ನಿಮ್ಗೆ ಮುಂದೆ ಇನ್ನೂ ಏನೇನು ಆಗ್ಬೋದು ಎಲ್ಲ ತೋರಿಸ್ಕೊಡ್ತೀನಿ ಬ್ಲಾಗಲ್ಲಿ. ಸೊ ನೋಡಿ ಇದ್ದಾರೆಲ್ಲ.